ಚೆನ್ನಾಗಿದ್ದೀನಿ, ನೀವು ಹೇಗಿದ್ದೀರಾ? ಚೆನ್ನಾಗಿದೆ ಮೇಡಮ್. ಆಫ್ಟರ್ ಲಾಂಗ್ ಟೈಮು ತುಂಬ ದಿನ ಆದಮೇಲೆ ನಾವು ಮೀಟ್ ಮಾಡ್ತಾ ಇದ್ವಿ. ಹೌದು, ಮುಂಚೆ ಸೀರಿಯಲ್ ಡೈಲಿ ನೋಡ್ತಾ ಇದ್ದು ತುಂಬ ಗಂಟು. ಸೊ ಮಿಸ್ ಮಾಡ್ಕೊತಾ ಇದ್ದಾರೆ ಸೀರಿಯಲ್ಗಳನ್ನೆಲ್ಲ ಈಗ. ಖಂಡಿತ ಮಿಸ್ ಮಾಡ್ಕೋತಾ ಇದ್ದೀನಿ ಸರ್. ಅಂದರೆ ಸೀರಿಯಲಲ್ಲಿ ಒಂದು 5 ವರ್ಷ 6 ವರ್ಷ ಈ ಥರ ತುಂಬ ಟೈಮ್ ಕೆಲಸ ಮಾಡ್ತೀವಿ, ಒಂಥರ ಒಗ್ಬಿಟ್ಟಿರ್ತೀವಿ, ಒಂದು ಫ್ಯಾಮ್ಲಿ ಆಗಿರ್ತೀವಿ. ಸಡನ್ನಾಗಿ ಸೀರಿಯಲ್ ಮುಗ್ದೋಯ್ತು ಅಂದ ತಕ್ಷಣ ಅಯ್ಯೋ ಮುಗ್ದೋಯ್ತಾ ಇವಾಗ ಅಂದರೆ ನಾವು ನಮ್ಮ ಮನೆಗಳಿಗಿಂತ ಸೀರಿಯಲ್ ಮನೆಗಳಲ್ಲಿ ಸೆಟ್ಟಲ್ಲೇ ಜಾಸ್ತಿ ಇರ್ತಿದ್ವಿ. ಶೂಟ್ ಅವರ್ಸ್ ತುಂಬ ಲಾಂಗ್ ಇರ್ತಿತ್ತು. ಸೊ ಅಲ್ಲಿ ಅಷ್ಟು ಟೈಮ್ ಸ್ಪೆಂಡ್ ಮಾಡಿ ಸಡನ್ನಾಗಿ 3-4 ವರ್ಷ ಆದಮೇಲೆ ಮುಗ್ದೋಯ್ತು ಸೀರಿಯಲ್ ಅಂದ ತಕ್ಷಣ ಅಯ್ಯೋ ಮುಗ್ದೋಯ್ತಲ್ಲ ಅಂತ ಅನ್ಸುತ್ತೆ. ಖಂಡಿತವಾಗ್ಲೂ ಮಿಸ್ ಮಾಡ್ಕೋತೀನಿ ಆ ಒಂದು ವಾತಾವರಣನ. ಸೊ ಅಲ್ಲಿಂದ ಸಿನಿಮಾ ಸೆಟ್ಗಳೆಲ್ಲ ಬರ್ತಾ ಇದ್ರೆ ಸಿನಿಮಾ ಮಾಡಿದರೆ ಈಗ. ಸೊ ಹೇಗಿದೆ ಈಗ? ಇದು ಇನ್ನೊಂಥರ ಅದ್ಭುತವಾಗಿರೋ ಫೀಲ್ ಸರ್. ಒಂದು ಟಿ ವಿಯಲ್ಲಿ ನಮ್ಮ ಸೀರಿಯಲ್ನ ನಾವು ನೋಡಿದಾಗ ಅದೊಂಥರ ಫೀಲಿಂಗು. ಬಟ್ ದೊಡ್ಡ ಸ್ಕ್ರೀನಲ್ಲಿ ಆ ಮಟ್ಟದಲ್ಲಿ ಒಂದು ಥಿಯೇಟ್ರಲ್ಲಿ ಕೂತಾಗ ಶಿಳ್ಳೆಗಳು, ಆ ಚಪ್ಪಾಳೆ, ಆ ಒಂದು ಫೀಲಿಂಗ್, ಆ ಒಂದು ಏನಂತಾರೆ ಹೈ ಅಂತಾರೆ, ಮಜಾ ಅಂತಾರೆ, ಕಿಕ್ ಅಂತಾರೆ, ಅದು ಬೇರೆನೇ ಇರುತ್ತೆ ಸರ್ ಸಿನಿಮಾದು. ಸಿನಿಮಾ ರೇಖೆ ಪ್ರಸಂಗ ಸ್ಟೋರಿ ಕೇಳಿದ್ರೆ ಏನು ಅನಿಸ್ತು ನಿಮಗೆ? ಟೈಟ್ಲ್ ಆಮೇಲೆ ಲಾಸ್ಟಿಗೆ ಅಂತ ಹೇಳಿದ್ರು. ಹೌದು, ಸ್ಟಾರ್ಟಿಂಗ್ ಸ್ಟೋರಿ ಕೇಳಿದ್ರೆ ಏನು ಅನಿಸ್ತು ನಿಮಗೆ? ಫಸ್ಟ್ ಅವ್ರು ಒಂದು ಎಳೆ ಮಾತ್ರ ಹೇಳಿದ್ದು ಸರ್, ತುಂಬ ಎಕ್ಸ್ಪ್ಲೇನ್ ಮಾಡಿಲ್ಲ. ಅದು ಕೇಳಿದಾಗ್ಲೇ ನಂಗೆ ಕಿವಿ ನೆಟ್ಟಗಾಯ್ತು. ಯಾತಕ್ಕೆ ಬ್ಲೌಸ್ ಬಗ್ಗೆ ಸಿನಿಮಾ ಅಂತ. ಇಲ್ಲಿವರೆಗೂ ಬ್ಲೌಸ್ ಬಗ್ಗೆ ಯಾರು ಸಿನಿಮಾಗಳು ಮಾಡಿಲ್ಲ. ಇಡೀ ಇಂಡಿಯನ್ ಸಿನಿಮಾ ಇಷ್ಟು ತೆಗೆದು ನೋಡಿದ್ರೇನೆ ನೀವು ನೊಣದ ಬಗ್ಗೆ ಸಿನಿಮಾ ಮಾಡಿದ್ದಾರೆ, ಇನ್ಯಾವ್ದ್ರ ಬಗ್ಗೆನೂ ಸಿನಿಮಾ ಮಾಡಿದ್ದಾರೆ. ಆದರೆ ಬ್ಲೌಸ್ ನಿಟ್ಕೊಂಡು ಸಿನಿಮಾ ಮಾಡೋದಕ್ಕೆ ಯಾರಿಗೂ ಹೊಳೆದಿಲ್ಲ. ಬ್ಲೌಸ್ ನಿಟ್ಕೊಂಡು ಅಂದರೆ ಬ್ಲೌಸನ್ನು ಒಂದು ಸಿನಿಮಾದಲ್ಲಿ ಒಂದು ಸಣ್ಣ ಮಟ್ಟದಲ್ಲಿ ಕಂಟೆಂಟಾಗಿ ಬಳಸಿದ್ರು ಅದರಲ್ಲಿ ಡಬಲ್ ಮೀನಿಂಗ್ ಕನ್ವೆ ಮಾಡ್ತಾರೆ ಹೊರತು ಅದನ್ನೇ ಒಂದು ಮೇನ್ ಕಂಟೆಂಟಾಗಿ ಇಟ್ಕೊಂಡು ಅದ್ರ ಮೂಲಕ ಏನೋ ಒಂದು ವಿಷಯನ ತಿಳಿಸೋದಾಗ್ಲಿ, ಒಂದು ಎಂಟರ್ಟೈನ್ಮೆಂಟ್ ಕೊಡೋದಾಗ್ಲಿ, ನಗಿಸೋದಾಗ್ಲಿ, ಈ ಥರ ಪ್ರಯತ್ನ ಇಲ್ಲಿ ವಿಭಿನ್ನವಾಗಿ ಮೊದಲನೇ ಸತಿ ನಡೀತಾ ಇದೆ ನಮ್ಮ ಸಿನಿಮಾದಲ್ಲಿ. ಸೊ ತುಂಬ ಖುಷಿ ಆಗುತ್ತೆ ಸರ್ ಈ ಒಂದು ಪ್ರಾಜೆಕ್ಟ್ನಲ್ಲಿ ನಾನು ಒಂದು ಪಾತ್ರವಾಗಿರೋದಕ್ಕೆ. ಪಾತ್ರದ ಬಗ್ಗೆ ಹೇಳ್ಬೇಕಾದ್ರೆ ಸಾನ್ವಿ ಸಂಪಾಜೆ ಅನ್ನೋ ಒಂದು ಅದ್ಭುತವಾಗಿರೋ ಒಂದು ಪಾತ್ರ ಸರ್. ಮುಗ್ಧವಾಗಿರೋ ಒಂದು ಹಳ್ಳಿ ಹುಡುಗಿ, ಮದುವೆ ಆಗಬೇಕು ಅಂತ ತುಂಬ ಆಸೆ ಕಾಣ್ತಾ ಇರ್ತಾಳೆ. ಅವಳಿಗಿಂತ ಅವಳ ಅಪ್ಪ ಅಮ್ಮನಿಗೆ ಅವಳಿಗೆ ಮದುವೆ ಮಾಡಿಬಿಟ್ಟು ಕಳಿಸ್ಬಿಡ್ಬೇಕು ಮದುವೆ ಅವಳಿಗೆ ಅನ್ನೋದೊಂದು ಆಸೆ. ಸೊ ಈ ರೀತಿ ಸ್ವತಃ ನನ್ನ ನಿಜ ಜೀವನದಲ್ಲೂ ಅಂದರೆ ತುಂಬ ಸಾಮ್ಯತೆ ಇರೋವಂಥ ಸಾನ್ವಿಯ ಪಾತ್ರ. ಅಂದರೆ ಸಾನ್ವಿ ಏನೇನೆಲ್ಲ ಅನುಭವಿಸ್ತಿದ್ದಾಳೆ ಲೈಫಲ್ಲಿ, ಯಾವ್ಯಾವ ರೀತಿ ಪ್ರಾಬ್ಲಮ್ಸ್ ಆಗಲಿ, ಖುಷಿ ಆಗಲಿ, ದುಃಖ ಆಗಲಿ, ಏನೇ ಅನುಭವಿಸಿದ್ರು ಒಂದು ಎಳೆ ಎಲ್ಲೋ ಗೀತಂಗೂ ಕನೆಕ್ಟ್ ಆಗಿರುತ್ತೆ. ಈ ರೀತಿ ಸಾಮ್ಯತೆ ಇದೆ. ಆ್ಯಂಡ್ ಸಾನ್ವಿ ತುಂಬ ಕಾನ್ಫಿಡೆಂಟ್ ಬೋಲ್ಡ್ ಹೆಣ್ಮಗಳು. ಅವಳಿಗೆ ಇವಾಗ ಬ್ರಹ್ಮಗಂಟು ಅಲ್ಲಿ ಗೀತಾ ಇದ್ಲು, ಅವಳಿಗೆ ಅವಳ ಬಗ್ಗೆ ಅಷ್ಟು ಕಾನ್ಫಿಡೆನ್ಸ್ ಇರಲಿಲ್ಲ. ಎಲ್ಲೋ ಒಂದು ಕಡೆ ಯಾರಾದರೂ ಅವಳನ್ನ ಈ ಥರ ಬೈದ್ಬಿಟ್ರೆ, ಹೀಯಾಳಿಸ್ಬಿಟ್ರೆ, ರೇಗಿಸ್ಬಿಟ್ರೆ ಅವಳು ವಾಪಸ್ ಮಾತಾಡದೆ ಎಲ್ಲೋ ಒಂದು ಕಡೆ ಸುಮ್ಮನಾಗ್ಬಿಡ್ತಿದ್ಲು. ಗೀತಾ ಅಂದರೆ ನಿಜ ಜೀವನದ ಗೀತಾ ಎಲ್ಲೋ ಒಂದು ಕಡೆ ಅದೇ ರೀತಿ ಇದ್ಲೇನೋ. ಆದರೆ ಸಾನ್ವಿ ಈ ಗೀತನಲ್ಲಿ, ನಿಜ ಜೀವನದ ಗೀತದಲ್ಲಿ ಒಂದು ಹೊಸ ಕಾನ್ಫಿಡೆನ್ಸ್ ತಂದ್ಕೊಟ್ಟಿದ್ದಾಳೆ. ಯಾಕಂದರೆ ಸಾನ್ವಿ ಸುಮ್ಮನಿರೋಳಲ್ಲ. ಸಾನ್ವಿ ಯಾರಾದರೂ ಅವಳಿಗೆ ಮಾತಾಡಿದ್ರು ಅಂತಂದರೆ ವಾಪಸ್ 2 ಪಟ್ಟು ಮಾತಾಡೋ ಅಂಥ ಒಂದು ಹುಡುಗಿ ಸಾನ್ವಿ. ಸೊ ಅಂದರೆ ನನ್ನ ನಿಜ ಜೀವನದಲ್ಲೂ ಎಲ್ಲೋ ಒಂದು ಕಡೆ ನಾನು ತುಂಬ ವಿಷಯಗಳು ಕಲ್ತಿದ್ದೀನಿ ಈ ಪಾತ್ರದಿಂದ. ಆ್ಯಂಡ್ ಈ ಪಾತ್ರವನ್ನು ನಾನು ಅಂದರೆ ಆ್ಯಕ್ಟ್ ಮಾಡಿಲ್ಲ, ನಾನಾಗಿ ಇದ್ದೆ ಆ ಪಾತ್ರದಲ್ಲಿ. ಸೊ ತುಂಬ ಖುಷಿ ಕೊಡ್ತು ಈ ಪಾತ್ರ ಮಾಡೋದಕ್ಕೆ. ನನಗೊಂದು ಹೊಸ ಫ್ಯಾಮಿಲಿ ಸಿಕ್ತು. ಆ್ಯಂಡ್ ತುಂಬ ಇಷ್ಟಪಟ್ಟು ಪ್ರೀತಿಯಿಂದ ನಾವೆಲ್ಲರೂ ಕೆಲಸ ಮಾಡಿದ್ದೀವಿ ಸರ್ ಈ ಸಿನಿಮಾಗೆ. ಮೇಡಮ್, ನಿಮ್ಮ ಸಿನಿಮಾದ ಟ್ರೈಲರು ಡಾಲಿ ಅವರು ಲಾಂಚ್ ಮಾಡಿಕೊಟ್ಟಿದ್ದು. ಹೌದು, ಸೊ ಏನು ಹೇಳ್ತೀರಾ? ತುಂಬ ಖುಷಿ ಆಗುತ್ತೆ ಸರ್. ಯಾತಕ್ಕೆ ಅಂದರೆ ಡಾಲಿ ಸರ್ ಮುಖಾಂತರನೇ ತುಂಬ ಸಿನಿಮಾಗಳು, ಒಳ್ಳೊಳ್ಳೆ ಕಂಟೆಂಟ್ಗಳು ಜನರಿಗೆ ತಲುಪ್ತಾ ಇದೆ. ಅವರು ಪ್ರೊಡಕ್ಷನಲ್ಲಾಗಲಿ ಅಥವಾ ಅವ್ರ ಆ್ಯಕ್ಟಿಂಗಲ್ಲಾಗಲಿ, ಅವ್ರ ಸಿನಿಮಾದಲ್ಲಿ ಅವ್ರ ಆ್ಯಕ್ಟಿಂಗ್ನ ನಾವು ಒಂದು ರೀತಿಯಲ್ಲಿ ತುಂಬ ಇಷ್ಟಪಟ್ಟರೆ ಅವ್ರ ಮೂಲಕ ಅವ್ರ ಪ್ರೊಡಕ್ಷನ್ ಹೌಸಿಂದ ಬರ್ತಾ ಇರೋ ಕೆಲವಲ್ಲ, ಇನ್ಫ್ಯಾಕ್ಟ್ ಆಲ್ಮೋಸ್ಟ್ ಎಲ್ಲ ಚಿತ್ರಗಳೂ ಅದ್ಭುತವಾಗಿ ಮೂಡಿ ಬರ್ತಾ ಇದೆ. ಆ್ಯಂಡ್ ಒಳ್ಳೆ ಒಂದು ವಿಷಯವನ್ನು, ಸಂದೇಶವನ್ನು ಕೊಡ್ತಾ ಇದೆ. ಸೊ ಅಂಥವರು ನಮ್ಮ ಒಂದು ಪ್ರಯತ್ನಕ್ಕೆ, ನಮ್ಮ ಒಂದು ತಂಡಕ್ಕೆ ಅವರು ಸಪೋರ್ಟ್ ಮಾಡಿದ್ದಾರೆ, ಅವರು ನಮ್ಮ ಜೊತೆಗೆ ನಿಂತ್ಕೋತಾರೆ ಅನ್ನೋದಾದರೆ ಅದು ನಮ್ಮ ಸೌಭಾಗ್ಯನೇ ಸರಿ ಸರ್. ವೆರಿ ಲಕ್ಕಿ ಅವ್ರ ಕಡೆಯಿಂದ ನಮಗೆ ಸಪೋರ್ಟ್ ಸಿಕ್ಕಿರೋದಕ್ಕೆ. ಆ್ಯಂಡ್ ತುಂಬ ಖುಷಿ ಆಗುತ್ತೆ ಸರ್ ಅವ್ರು ಸಪೋರ್ಟ್ ಮಾಡಿರೋದಕ್ಕೆ. ಸರ್ ಟ್ರೈಲರ್ ಲಾಂಚ್ ಮಾಡಿಕೊಟ್ರು, ಜೊತೆಗೆ ಸೋಷಿಯಲ್ ಮೀಡಿಯಾದಲ್ಲಿ ರಚಿತರಾಮ್ ಇರ್ಬೋದು, ಸಾಕಷ್ಟು ಕಲಾವಿದರು ನಿಮ್ಮ ಬಗ್ಗೆ ತುಂಬ ಹೊಗಳಿ ಮಾತಾಡಿ ತುಂಬ ಒಳ್ಳೆ ಸಬ್ಜೆಕ್ಟ್ ತೊಗೊಂಡು ಅಂತ ಈ ಥರ ಎಲ್ಲ ಹೊಗಳು ಬಡ್ದು ಸೋಷಿಯಲ್ ಮೀಡಿಯಾದ ಆದಾಗ. ಸೊ ಈಗ ತಾವು ಫೀಲಿಂಗ್ ತುಂಬ ಖುಷಿ ಆಗುತ್ತೆ ಸರ್. ಯಾತಕ್ಕೆ ಅಂತಂದರೆ ಒಂದು ವಿಭಿನ್ನವಾದ ಪ್ರಯತ್ನ ಅಂದ ತಕ್ಷಣ
ಎಲ್ಲ ರೀತಿ ಮಾತಾಡೋರು ಇರ್ತಾರೆ. ಆದರೆ ನಮ್ಮ ಪ್ರಯತ್ನಕ್ಕೆ ದೇವರ ದಯದಿಂದ ಎಲ್ಲ ಒಳ್ಳೆ ರೀತಿಯಾದ ರೆಸ್ಪಾನ್ಸ್ ಬರ್ತಾ ಇದೆ. ಎಲ್ಲರೂ ಒಳ್ಳೆ ರೀತಿಯಲ್ಲಿ ಸಪೋರ್ಟ್ ಮಾಡ್ತಾ ಇದ್ದಾರೆ. ಆ್ಯಂಡ್ ಇನ್ನಷ್ಟು ಸಪೋರ್ಟ್ ಬೇಕು. ಆ ಸಪೋರ್ಟ್ ಇಲ್ಲದೆ ನಾವು ಬೆಳೆಯೋದಕ್ಕೆ ಅಥವಾ ನಾವು ಜನರಿಗೆ ತಲುಪೋದಕ್ಕೆ ಸಾಧ್ಯನೇ ಇಲ್ಲ. ಸೊ ಜನರಿಂದ ಆಗಲಿ ಅಥವಾ ನಮ್ಮ ಸ್ನೇಹಿತರಿಂದ ಆಗಲಿ, ಕಲಾವಿದರಿಂದಾಗಲಿ, ಟೆಕ್ನಿಷಿಯನ್ಸಿಂದ ಆಗಲಿ ಎಷ್ಟೇ ಸಪೋರ್ಟ್ ಸಿಕ್ಕಿದ್ರೂ ಅದು ನಮಗೆ ನೂರಾನೇ ಬಲ ಕೊಟ್ಟಂಗೆ ಧೈರ್ಯ ಕೊಡುತ್ತೆ ಸರ್. ತುಂಬ ಖುಷಿ ಆಗುತ್ತೆ. ಎಲ್ರಿಗೂ ನಾನು ಮನಸ್ಸಿಂದ ಹೃತ್ಪೂರ್ವಕವಾಗಿ ಥ್ಯಾಂಕ್ ಯು ಹೇಳೋದಕ್ಕೆ ಇಷ್ಟಪಡ್ತೀನಿ ಸರ್. ನಮ್ಮ ಟ್ರೈಲರ್ ನೋಡಿದಾಗ ಯಾವ ಹುಡುಗ ಬಂದರೂ ಒಪ್ಕೊಂತ ಇರಲ್ಲ ನೀವು, ರಿಜೆಕ್ಟ್ ಮಾಡ್ತಾ ಇರ್ತಾರೆ, ತಪ್ಪಾಗಿದ್ದಾನೆ, ಅವ್ನು ಸರಿ ಸರಿ ಇಲ್ಲ ಅಂದ್ಬಿಟ್ಟು. ರಿಯಲ್ ಲೈಫಲ್ಲಿ ಹಂಗೇನಾ ನೀವು? ಆ್ಯಕ್ಚುಲಿ ನಾನು ಇವತ್ತು ಊಟ ಮಾಡಬೇಕಾದ್ರೆ ಪಾವನ ಅವ್ರ ಹತ್ರ ಇದೇ ಡಿಸ್ಕಸ್ ಮಾಡ್ತಾ ಇದ್ದೆ. ಏನು ರಿಯಲ್ ಲೈಫಲ್ಲೂ ಇವಾಗ ಮನೇಲಿ ನೋಡ್ತಾ ಇದ್ದಾರೆ, ಇವ್ರು ಬೇಡ ಅಂದೆ, ಇವ್ರು ಬೇಡ ಅಂದೆ, ಇವ್ರು ಬೇಡ ಅಂದೆ, ಒಂದಿಷ್ಟು ಬೇಡ ಅಂದಿದ್ದೀನಿ ಅಂತ. ಸೊ ಅದೇ ರೀತಿ ಇಲ್ಲಿ ನಾನು ಹೇಳಿದೆ ಅಲ್ವಾ, ತುಂಬ ಸಿಮಿಲಾರಿಟೀಸು ಇದೆ ಇಬ್ಬರ ಲೈಫಲ್ಲೂ ಅಂತ. ಸೊ ಇಟ್ಸ್ ಆ್ಯಕ್ಚುಲಿ ಸಿಮಿಲಾರಿಟೀಸ್ ಇದೆ. ಸೊ ಅಲ್ಲಿ ಸಿನಿಮಾದಲ್ಲಿ ನೀವು ನೋಡ್ದಂಗೆ ನಾನು ಇಲ್ಲಿ ಕೂಡ ಅಮ್ಮನ ಹತ್ರ ಬೆಳಗ್ಗೆ ಬೈಸ್ಕೊಂಡು ಬಂದೆ. ಸೊ ನಿಜ ಮಾಡಿದ್ದೀನಿ. ಬಟ್ ಹಂಗೆ ಒಂದೇ ಸತಿ ಏನು ಗೊತ್ತಿಲ್ಲದೆ ಒಪ್ಪಿ ಆ ಥರ ಆಗೋದಕ್ಕೂ ಆಗಲ್ವಲ್ಲ ಸರ್. ಸಿನಿಮಾದಲ್ಲಂದರೆ ನಮಗೆ ಬೇಕಾದಂಗೆ ಕತೆ ಚೇಂಜ್ ಮಾಡ್ಬೋದು. ರಿಯಲ್ ಲೈಫಲ್ಲಿ ಕತೆ ಚೇಂಜ್ ಮಾಡೋಕ್ಕಾಗಲ್ವಲ್ಲ. ಆ ಥರ ಎಡಿಟಿಂಗ್ ಎಲ್ಲ ಆಪ್ಷನ್ನೇ ಇಲ್ಲ ಅಲ್ಲಿ. ವಾಪಸ್ ಹೋಗೋದು, ರೀಪ್ಲೇ ಇದೆಲ್ಲ ಆಪ್ಷನ್ ಇಲ್ಲ. ಸೊ ರಿಯಲ್ ಲೈಫಲ್ಲಿ ನಾವು ಏನೇ ಮಾಡಿದ್ರೂ ಯೋಚನೆ ಮಾಡಿ ಸೂಕ್ಷ್ಮಗಳನ್ನು ನೋಡಿ ಆಮೇಲೆ ನಾವು ಡಿಸಿಷನ್ ತಗೋಬೇಕಾಗುತ್ತೆ. ಸೊ ಖಂಡಿತವಾಗ್ಲೂ ಮಾಡಿರ್ತೀನಿ ಸರ್. ಖಂಡಿತವಾಗ್ಲೂ ರಣಧೀರ ಅನ್ನೋ ಒಂದು ಆ ಥರ ಕ್ಯಾರೆಕ್ಟರ್ನ ನಾನು ಎಕ್ಸ್ಪೆಕ್ಟ್ ಮಾಡೋದಿಲ್ಲ. ಬಟ್ ಖಂಡಿತವಾಗ್ಲೂ ಒಂದು ಇಬ್ಬರಲ್ಲೂ ತುಂಬ ಅಂಡರ್ಸ್ಟ್ಯಾಂಡಿಂಗ್ ಇರಬೇಕು ಸರ್. ನಾನು ಇಬ್ಬರಲ್ಲೂ ತುಂಬ ಅಂಡರ್ಸ್ಟ್ಯಾಂಡಿಂಗ್ ಇರಬೇಕು ಅಂತ ಯಾಕೆ ಹೇಳ್ತಿದ್ದೀನಿ ಅಂತಂದರೆ, ಒಬ್ರು ಮಾತ್ರ ಅಂಡರ್ಸ್ಟ್ಯಾಂಡಿಂಗ್ ಆಗಿದ್ರೆ ಅದು ವರ್ಕೌಟ್ ಆಗಲ್ಲ. ಅವರೊಬ್ಬರೇ ಅಂಡರ್ಸ್ಟ್ಯಾಂಡಿಂಗ್ ಆಗಿದ್ದು ನಾನು ಇಷ್ಟ ಬಂದಂಗೆ ಇರ್ತೀನಿ ಅಂತಂದರೆ ಆಗಲ್ಲ. ನಾನು ಅರ್ಥ ಮಾಡ್ಕೊಳ್ಳೋ ಥರದವ್ರು ಇರಬೇಕು, ಅವರು ನನ್ನನ್ನು ಅರ್ಥ ಮಾಡ್ಕೊಳ್ಳೋ ಥರದವ್ರು ಇರಬೇಕು. ನಮ್ಮ ಕರಿಯರಲ್ಲಿ ನಾವು ಒಬ್ರನ್ನೊಬ್ರು ಸಪೋರ್ಟ್ ಮಾಡಬೇಕು. ಆ್ಯಂಡ್ ನಮ್ಮ ಫ್ಯಾಮಿಲೀಸ್ ಏನಿದೆ ಒಬ್ರನ್ನೊಬ್ರು ಸಪೋರ್ಟ್ ಮಾಡಬೇಕು. ಯಾಕಂದರೆ ಇವಾಗ ನಾನೊಬ್ಬಳೇ ಅವ್ರ ಕಡೆ ಬರೋದಿಲ್ಲ. ನಾನು ಆ್ಯಸ್ ಅ ಪ್ಯಾಕೇಜ್ ನನ್ನ ಫ್ಯಾಮ್ಲಿ ಕೂಡ ಅವ್ರ ಫ್ಯಾಮ್ಲಿಯನ್ನು ಸೇರುತ್ತೆ. ಸೊ ಇದೆಲ್ಲ ತುಂಬ ವಿಷಯಗಳಿದೆ ಸರ್. ನಾನು ಇವಾಗ ಹೇಳ್ತಾ ಹೋದ್ರೆ ನಿಮ್ಗೊಂದು ಇಷ್ಟು ದೊಡ್ಡ ಲಿಸ್ಟ್ ಕೊಡ್ಬೋದು. ಏನು ಸರ್? ದುಡ್ಡು ಆಸ್ತಿ ಸರ್, ದುಡ್ಡು ಬರುತ್ತೆ ಹೋಗುತ್ತೆ. ನಾವು ಜೊತೆಗೆ ಸೇರಿಕೊಂಡು ದುಡಿಬೋದು ಸರ್. ಬೇಸಿಕ್ಕಾಗಿ ಒಂದು ಫ್ಯಾಮ್ಲಿ ನಡೆಸ್ಕೊಂಡು ಹೋಗೋದಕ್ಕೆ, ಒಂದು ದಿನನಿತ್ಯದ ಜೀವನ ನಾವೇನು ತೊಂದರೆ ಇಲ್ಲದೆ ನಡೆಸ್ಕೊಂಡು ಹೋಗೋ ಅಷ್ಟು ನಾನು ನನ್ನ ಕಾಲ ಮೇಲೆ ನಾನು ನಿಂತಿದ್ದೀನಿ. ಸೊ ಇನ್ನೊಬ್ಬರ ಮೇಲೆ ಡಿಪೆಂಡ್ ಆಗಿ ಅವರಿಂದ ನಾನು ಏನೋ ಒಂದು ಹಣ ಆಗಲಿ ಆಸ್ತಿ ಆಗಲಿ ಸಂಪಾದನೆ ಮಾಡ್ತೀನಿ ಅನ್ನೋದು ಸುಳ್ಳು ಸರ್. ಯಾರೇ ಆಗಲಿ, ಇವಾಗ ಹೆಣ್ಮಗಳಾದರೆ ಆ್ಯಕ್ಚುಲಿ ಫಸ್ಟು ಹೆಣ್ಮಗಳು ತನ್ನ ಕಾಲ ಮೇಲೆ ತಾನು ನಿಂತು ಬೇರೆ ಯಾರ ಮೇಲೂ ಡಿಪೆಂಡ್ ಆಗದೆ, ಗಂಡ ಆಗಲಿ ಅಪ್ಪ ಆಗಲಿ ಯಾರ ಮೇಲೂ ಡಿಪೆಂಡ್ ಆಗದೆ ಅವಳ ಕಾಲ ಮೇಲೆ ಅವಳು ನಿಂತು ಅವಳು ಜೀವನ ನಡೆಸ್ತಿದ್ದಾಳಂದರೆ ಅದೇ ದೊಡ್ಡ ವಿಷಯ ಸರ್. ನಾನು ಅದನ್ನೇ ನಂಬಿ ಬಂದವಳು. ಆ್ಯಂಡ್ ನಮ್ಮಮ್ಮ ಕೂಡ ಅಷ್ಟೇ. ಅವ್ರು ಸಿಂಗಲ್ ಹ್ಯಾಂಡೆಡಾಗಿ ನಮ್ಮ ತಂದೆ ಒಂದು ಟೈಮಲ್ಲಿ ಪ್ರಾಬ್ಲಮ್ಸ್ ಆಗಿ ಕರಿಯರಲ್ಲಿ ಅವ್ರು ತುಂಬ ಸೋಲ್ಗಳನ್ನ ಅನುಭವಿಸಿದ್ದಾರೆ. ಅವ್ರು ಬೇಕು ಅಂತ ಮಾಡಿದ್ದಲ್ಲ, ಆಗಿದ್ದು. ನನ್ನ ತಾಯಿ ಅವರು ಸ್ವತಃ ಒಬ್ಬರೇ ಸಿಂಗಲ್ ಹ್ಯಾಂಡೆಡಾಗಿ ನಿಂತು ದುಡ್ದು ನಮ್ಮ ಇಡೀ ಫ್ಯಾಮಿಲಿಯನ್ನು ಸಾಕಿದ್ದಾರೆ. ಅದು ಬೆಂಗಳೂರಂಥ ಸಿಟಿಯಲ್ಲಿ ಸರ್. ದುಡಿಮೆ ಇಲ್ಲದೆ, ಏನೂ ದುಡ್ಡಿಲ್ಲದೆ ಬೆಂಗಳೂರಂಥ ಸಿಟಿಯಲ್ಲಿ ಜೀವನ ಮಾಡೋದೇ ಕಷ್ಟ. ಅಂಥದ್ರಲ್ಲಿ ಅವ್ರು ಸಿಂಗಲ್ ಹ್ಯಾಂಡೆಡಾಗಿ ನಿಂತು ಅವ್ರ ದುಡಿಮೆಯಲ್ಲಿ ನಮ್ಮನ್ನೆಲ್ಲ ಸಾಕಿದ್ದಾರೆ ಅಂದರೆ ಅದರಿಂದ ನಾನು ಕಲ್ತಿರೋದು ಇದೊಂದು ದೊಡ್ಡ ಪಾಠ ಸರ್. ಪಾರ್ಟ್ನರ್ ಇರಲಿ ಇಲ್ಲದೆ ಇರಲಿ, ಸಪೋರ್ಟ್ ಮಾಡೋರು ಇರಲಿ ಇಲ್ಲದೆ ಇರಲಿ, ನಮ್ಮ ಕಾಲ ಮೇಲೆ ನಾವು ನಿಂತು ನಮ್ಮ ಜೀವನ ನಾವು ನೋಡ್ಕೋಬೇಕು ಸರ್. ಸೂಪರ್. ಮತ್ತೆ ಟ್ರೈಲರ್ ಇನ್ನೊಂದು ನೋಡಿದೆ, ಯೋಗ ಮಾಡ್ಬೇಕಾದ್ರೆ ಸಿಕ್ಕಾಪಟ್ಟೆ ಕಷ್ಟ ಬೀಳ್ತಾ ಇದೆ. ಸೊ ಆ ಸೀನ್ಸ್ ಬಗ್ಗೆ ಹೇಳಿ, ಅದಕ್ಕೂ ಮತ್ತೆ ರಿಯಲ್ ಲೈಫ್ ಹೆಂಗಿರುತ್ತೆ ಅಂತ ಹೇಳಿ. ಮಜಾ ಇತ್ತು ಸರ್. ತುಂಬ ಅಂದರೆ ಆ ಸೀನ್ಸ್ ಎಲ್ಲ ಮಾಡೋದಕ್ಕೆ ತುಂಬ ಖುಷಿ ಆಯಿತು. ಒಂಥರ ಅಂದರೆ ಬೀಳಬೇಕು, ಎಡಬೇಕು, ಇದೆಲ್ಲ ಮಾಡಬೇಕಾದ್ರೆ ನನಗೆ ನಗು ಬರ್ತಿತ್ತು. ಎಷ್ಟೊಂದು ಸತಿ ಅದು ರೀಟೇಕ್ ಆಗಿದೆ ಸರ್. ನಾನು ಒಂದು ಸತಿ ನಕ್ಕಾಗಿ ಸುಮ್ಮನಿರ್ತಿದ್ರು, ಎರಡನೇ ಸತಿ ನಕ್ಕಾಗಿ ಸುಮ್ಮನಿರ್ತಿದ್ರು. ಪಾಪ ನಾನು ಮೂರನೇ ಸತಿ ನಕ್ಕಾಗಿ ಎಲ್ಲೋ ಒಂಚೂರು ಅವ್ರಿಗೆ ಕಬ್ಬ ಬರ್ತಿದ್ರು, ಆದರೂ ತೋರಿಸ್ಕೊತಿರ್ಲಿಲ್ಲ ಪಾಪ ಸರ್. ಬಟ್ ತುಂಬ ಮಜಾ ಇತ್ತು. ನಾನು ತುಂಬ ಎಂಜಾಯ್ ಮಾಡಿದ್ದೀನಿ ಸೀನ್ಸ್ನ. ರಿಯಲ್ ಲೈಫಲ್ಲಿ ನಾನು ಮೇ ಬಿ ಅಷ್ಟು ಫನ್ನಿಯಾಗಿ ರಿಯಾಕ್ಟ್ ಮಾಡೋಕ್ಕೆ ಹೋಗಲ್ಲ. ರಿಯಲ್ ಲೈಫಲ್ಲಿ ನಾನು ಏನಾದರೂ ಅದೇ ಥರ ಇದ್ದರೆ ಇವಳು ಜೋಕರ್ ಎಲ್ಲಿಂದ ಬಂದ್ಲು ಅಂತ ಕಮೆಂಟ್ ಮಾಡಿಬಿಡ್ತಾರೆ ಅಂತ ನನ್ನ ಒಂದು ಗೂಫಿ ಸೈಡ್ ಏನಿದೆ ನಮ್ಮ ಮನೇಲಿ ಅಥವಾ ನಾನು ತುಂಬ ಕ್ಲೋಸ್ ಇರೋರ ಜೊತೆ ನಾನು ಹಾಗಿರ್ತೀನಿ. ಇಲ್ಲ, ನಾನು ಹೊರಗೆ ಹೋದಾಗ ಯೂಶ್ವಲ್ ಆಗಿ ಸ್ವಲ್ಪ ಡೀಸೆಂಟಾಗಿ ಇರ್ತೀನಿ, ಮಂಗ ಥರ ಆಡೋಕ್ಕೆ ಹೋಗಲ್ಲ. ಬಟ್ ಈ ಸಿನಿಮಾದಲ್ಲಿ ಇದೆಲ್ಲ ಮಾಡೋದಕ್ಕೆ ಅವಕಾಶ ಸಿಕ್ತಲ್ಲ, ಅದೊಂಥರ ಮಜಾ ಇತ್ತು. ರಿಯಲ್ ಲೈಫಲ್ಲಿ ಡೈಲಿ ರೂಟೀನ್ ಇವಾಗ ಸ್ವಲ್ಪ ಏರ್ಪೇರಾಗಿದೆ ಸರ್. ನನ್ನ ಫ್ಯಾಮ್ಲಿಯಲ್ಲಿ ನನ್ನ ತಾಯಿಗೆ ಸ್ವಲ್ಪ ಹುಷಾರಿಲ್ಲದೆ ಇರೋ ಕಾರಣ ಸ್ವಲ್ಪ ರುಟೀನ್ ಏರ್ಪೇರಾಗಿದೆ. ಇಲ್ದಿದ್ರೆ ಸಾಮಾನ್ಯವಾಗಿ
ಶೂಟಿಂಗ್ ಇದ್ದರೆ ನಾನು ಬೆಳಗ್ಗೆ ಬೇಗ ಎದ್ದು ನನ್ನ ದಿನ ಬೇಗ ಶುರು ಆಗುತ್ತೆ. ಶೂಟಿಂಗ್ ಇಲ್ಲದೆ ಇದ್ದರೆ ಸ್ವಲ್ಪ ಅಂದರೆ ತುಂಬ ಬೇಗ 5 ಗಂಟೆಗೆಲ್ಲ ಹೇಳಕ್ಕೆ ಹೋಗಲ್ಲ, ಒಂದು 7-7:30 ಎದ್ದು ನಾರ್ಮಲಾಗಿ ಬೆಳಗ್ಗೆ ನಂದು ವಾಕ್ ಏನಿದೆ ಅದು ಸ್ವಲ್ಪ ವರ್ಕೌಟ್ ಏನಿದೆ, ಮತ್ತು ಮನೆಯಲ್ಲಿ ಅಡುಗೆ ಮಾಡೋದಾಗಿರಲಿ ಅಥವಾ ಮನೆ ಕೆಲಸಗಳಾಗಿರಲಿ, ನಮ್ಮ ಮನೇಲಿ ಯಾರು ಕೆಲಸದವರು ಅಂತ ಯಾರೂ ಬರೋದಿಲ್ಲ ಸರ್. ನಮ್ಮ ಕೆಲಸಗಳು ನಾವೇ ಮಾಡ್ತೀವಿ. ಅಪ್ಪ ಅಮ್ಮ ನಾನು ನನ್ನ ತಂಗಿ 4 ಜನ ಸೇರಿ ನಮ್ಮ ದಿನನಿತ್ಯದ ಕೆಲಸಗಳೇನಿದೆ ಹಂಚ್ಕೊಂಡು ಮಾಡ್ತೀವಿ, ಒಂದು ಫ್ಯಾಮ್ಲಿ ಥರ. ಸೊ ನಾನು ಮನೇಲಿ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡೋದಕ್ಕೆ ಇಷ್ಟಪಡ್ತೀನಿ ಅಕಸ್ಮಾತ್ ಶೂಟ್ ಇಲ್ಲ ಅಂತಂದರೆ. ಮೇಡಮ್, ನೀವು ಸಿನಿಮಾ ಶೂಟಿಂಗ್ ಹೋದಾಗ ಮುಂಚೆ ಸೀರಿಯಲ್ ಫೇಮಸ್ ಆಗಿರಿ, ಮುಖ ಪರಿಚಯ ಎಲ್ಲರಿಗೂ ಇತ್ತು, ಬರ್ತಾ ಇದ್ರ ಅಲ್ಲಿ ಅಭಿಮಾನ ಮಾತಾಡ್ಸಕ್ಕೆ ನಿಮ್ಮನ್ನ? ಸಿನಿಮಾ ಶೂಟಿಂಗ್ ಅಲ್ಲ, ಸಿನಿಮಾ ಶೂಟಿಂಗಲ್ಲಿ ಏನಂತಂದರೆ, ಒಂದು ಈ ರೋಡ್ ಸೈಡು ಅಥವಾ ತುಂಬ ಜನ ಸೇರೋ ಕಡೆ ಇದ್ದಿದ್ದರೆ ತುಂಬ ಜನ ಬಂದು ಮಾತಾಡಿಸ್ತಿದ್ರು, ತುಂಬ ಇದು ಮಾಡ್ತಿದ್ರು. ಬಟ್ ಕೆಲವು ಮನೆಗಳಲ್ಲಿ ನಾವು ಶೂಟ್ ಮಾಡಿದ್ದೀವಿ, ಸ್ವಲ್ಪ ಸೆಕ್ಲೂಡೆಡ್ ಜಾಗಗಳು. ಅಲ್ಲಿ ಹೆಂಗಾಯಿತು ಅಂತಂದರೆ, ಅವರು ಒಂದು ಪರಿಚಯದಿಂದ ಮಾತಾಡ್ಸಿದ್ದು ಹೌದು, ಆದರೆ ನಾವಲ್ಲಿದ್ದು ಸಿನಿಮಾ ಶೂಟ್ ಮಾಡಿ ಅವರು ಒಂಥರ ಕ್ಲೋಸ್ ಆಗೋದ್ರು. ಸೊ ಒಂದು ಸ್ಪೆಸಿಫಿಕ್ ಅಂದರೆ ಸುಳ್ಯದಲ್ಲಿ ನಾವು ಜಾಸ್ತಿ ಶೂಟ್ ಮಾಡಿದ್ದು. ಸೊ ಅಲ್ಲಿ ಊರಿನವ್ರು ಅಂದರೆ ಒಂದು 2-3 ದಿನ 4 ದಿನ ನಾವು ಶೂಟ್ ಮಾಡ್ತಾ ಇದ್ರೆ ಮತ್ತೆ ಅವ್ರು ಬಂದು ಮಾತಾಡ್ಸ್ತಿರ್ತಾರೆ, ಏನು ಮೇಡಮ್ ಹೇಗಿದ್ದೀರಾ, ಇವತ್ತು ಊಟ ಆಯ್ತಾ, ತಿಂಡಿ ಆಯ್ತು, ಈ ಥರ ಮಾತಾಡಿ ಊರಿನವ್ರು ಎಲ್ಲರೂ ಒಂಥರ ತುಂಬ ನಮಗೇನೋ ತುಂಬ ವರ್ಷದಿಂದ ಗೊತ್ತಿದೆ ಏನೋ ಅನ್ನೋ ಥರ ಕ್ಲೋಸ್ ಆಗೋದ್ರು. ಮೇಡಮ್, ರವಿಕೆ ಪ್ರಸಂಗ ನೋಡಿಕೊಂಡು ಹೊರಗಡೆ ಬಂದಾಗ ಹೆಣ್ಮಕ್ಳು ಏನು ಕಾಡ್ಬೋದು, ಗಂಡು ಮಕ್ಳು ಏನು ಅರ್ಥ ಮಾಡ್ಕೊಂಡು ಸಿನಿಮಾ ನೋಡಿ? ಗಂಡು ಮಕ್ಳು ಮಾತ್ರ ತುಂಬ ಅರ್ಥ ಮಾಡ್ಕೊಳ್ಳೋ ವಿಷಯಗಳಿದೆ ಸರ್. ಹೆಣ್ಮಕ್ಳಿಗೆ ಒಂದು ರೀತಿ ಖುಷಿ ಇರ್ಬೋದೇನೋ, ನಾನು ಇಷ್ಟು ದಿನ ಹೇಳಕ್ಕೆ ಪ್ರಯತ್ನ ಪಡ್ತಿದ್ದಿದ್ದ ವಿಷಯ ನಿಂಗೆ ಇವತ್ತಾದರೂ ಅರ್ಥ ಆಯ್ತಾ ಅನ್ನೋ ಥರದಲ್ಲಿ ಒಂದು ಅವ್ರಿಗೆ ಎಲ್ಲೋ ಒಂದು ಕಡೆ ಫೀಲಿಂಗ್ ಇರುತ್ತೆ. ಇನ್ನು ಗಂಡು ಮಕ್ಳಿಗೆ ಹೌದಾ, ಹೆಣ್ಮಕ್ಳಿಗೆ ಇಷ್ಟೆಲ್ಲ ಪ್ರಾಬ್ಲಮ್ ಆಗ್ಬೋದಾ, ಏನೋ ಒಂದು ಸುಮ್ಮನೆ ಸಿಲ್ಲಿ ಬ್ಲೌಸ್ ವಿಷಯಕ್ಕೆ ಸುಮ್ಮನೆ ಕಿರಿಕಿರಿ ಮಾಡ್ತಾಳೆ ಅನ್ಕೋತಿದ್ದೆ, ಆದರೆ ಇದರಲ್ಲಿ ಇಷ್ಟೆಲ್ಲ ಇದೆಯಾ ಅಂತ ಅವ್ರಿಗೆ ಅರ್ಥ ಆಗುತ್ತೆ ಸರ್. ಸೊ ಇಬ್ರಿಗೂ ಟೇಕ್ ಅವೇ ಖಂಡಿತವಾಗ್ಲೂ ಇದೆ. ಓಕೆ, ಸೊ ಸಾಕಷ್ಟು ಜನ ಪರಿಚಯ ಇದೆ ನಿಮಗೆ, ನಿಮ್ಮ ತುಂಬ ಕ್ಲೋಸ್ ಆಗಿರೋರು ನಿಮ್ಮ ಟ್ರೈಲರ್ ನೋಡಿ ಏನಂತ ಹೇಳಿದ್ರು ನಿಮಗೆ? ನನಗೆ ತುಂಬ ಜನ ರೆಸ್ಪಾಂಡ್ ಮಾಡಿದ್ದು ಟ್ರೈಲರ್ ನೋಡಿ ತುಂಬ ಇಂಟ್ರೆಸ್ಟಿಂಗ್ ಆಗಿ ಕಾಣ್ತಿದೆ, ಒಂದು ಬ್ಲೌಸ್ನ ಇಟ್ಕೊಂಡು ಸಿನಿಮಾ ಮಾಡ್ತಿದ್ದೀರಾ, ನಂಗೆ ನೋಡಬೇಕು ಅನ್ನಿಸ್ತಿದೆ, ಇಂಟ್ರೆಸ್ಟಿಂಗ್ ಆಗಿದೆ ಅನ್ನೋ ಥರದ ರಿಯಾಕ್ಷನ್ಸೇ ಜಾಸ್ತಿ ಬಂದಿರೋದು. ಆ್ಯಂಡ್ ಇನ್ನು ಕೆಲವರು ಯಾವಾಗ ರಿಲೀಸ್ ಆಗ್ತಿದೆ, ನನ್ನ ಪ್ರೆಮಿಯರ್ಗೆ ಯಾವಾಗ ಕರೀತೀಯಾ, ನಾನು ಬಂದು ನೋಡಬೇಕು ಅನ್ನೋ ಥರದಲ್ಲಿ ರಿಯಾಕ್ಟ್ ಮಾಡಿದ್ದಾರೆ ಸರ್. ಖುಷಿ ಆಗುತ್ತೆ ಅವ್ರ ಕಡೆಯಿಂದ ರಿಯಾಕ್ಷನ್ಸ್ ಬಂದಾಗ. ಮೇಡಮ್, ಇನ್ನು ಸಾಕಷ್ಟು ಜನ ಜೊತೆ ಎಲ್ಲ ವರ್ಕ್ ಮಾಡಿದ್ದೀರಿ, ಸೊ ಹೇಗೆ ಅನಿಸ್ತು ನಿಮಗೆ? ಈಗ ದೊಡ್ಡ ಜೊತೆ ಎಲ್ಲ ವರ್ಕ್ ಮಾಡಿದ್ದೀರಾ, ಹೇಗೆ ಅನಿಸ್ತು ಸಿನಿಮಾಗೆ? ತುಂಬ ಖುಷಿ ಆಗುತ್ತೆ ಸರ್. ಯಾತಕ್ಕಂತ ಹೇಳಿದ್ರೆ, ನಾನು ಇಂಡಸ್ಟ್ರಿಗೆ ಒಂದು ಟೈಮಲ್ಲಿ ಬ್ರಹ್ಮಗಂಟು ಮೂಲಕ ನಾನು ಹೊಸದಾಗಿ ಬಂದಾಗ ಅಲ್ಲಿ ಕೂಡ ಅಷ್ಟೇ ನಾಗಾಭರಣ ಸರ್ ಆಗಿರಲಿ, ಸ್ವಾತಿ ಅಮ್ಮ ಆಗಿರಲಿ, ವನಿತಾ ವಾಸು ಅವರಾಗಿರಲಿ, ಅವ್ರ ಜೊತೆಗೂ ಅವಾಗ ಕೆಲಸ ಮಾಡಿದ್ದೆ. ಅವರೆಲ್ಲರೂ ಹೇಗೆ ಎಷ್ಟು ಇಲ್ಲಿ ಕೂಡ ಅಷ್ಟೇ, ಪದ್ಮಜಾ ಮ್ಯಾಮು, ಸುಮನ್ ಮ್ಯಾಮು, ಆಮೇಲೆ ಇವರು ಸಂಪತ್ ಸರ್, ತುಂಬ ಜನ, ರಘು ಪಾಂಡೇಶ್ವರ್ ಅವರು, ಸೊ ತುಂಬ ಹೆಸರಾಂತ ಕಲಾವಿದರಿದ್ದಾರೆ. ಅವರೆಲ್ಲರನ್ನ ನೋಡಿದಾಗ ನಾನು ಕಲಿಬೇಕಾಗಿರೋ ಒಂದು ಇಂಪಾರ್ಟೆಂಟ್ ವಿಷಯ ಏನು ಅಂತಂದರೆ, ಅಷ್ಟೆಲ್ಲ ಅವ್ರ ಹೆಸರು ಮಾಡಿದ್ರು, ಅಷ್ಟೆಲ್ಲ ದೊಡ್ಡ ಜಾಗದಲ್ಲಿ ಇದ್ರೂ ಅವರು ತುಂಬ ಒಂದು ಹಂಬಲ್ ಆಗಿ ಹ್ಯೂಮನ್ ಆಗಿರ್ತಾರೆ, ಅಂದರೆ ಗ್ರೌಂಡೆಡ್ ಆಗಿರ್ತಾರೆ. ಎಲ್ಲೂ ಒಂದು ಕಡೆ ನಾನು ಇಷ್ಟು ದೊಡ್ಡ ಆರ್ಟಿಸ್ಟು ಅನ್ನೋ ಒಂದು ಅಹಂಕಾರ ಎಲ್ಲೂ ಇರೋದಿಲ್ಲ. ಆ್ಯಂಡ್ ನಮ್ಮ ಜೊತೆ ಒಗ್ಗಿಕೊಂಡು ನಮಗೆ ವಿಷಯಗಳನ್ನು ಹೇಳಿಕೊಟ್ಟು ನಮ್ಮನ್ನು ಸಪೋರ್ಟ್ ಮಾಡಿ, ಅಂದರೆ ಎಲ್ಲ ಆರ್ಟಿಸ್ಟ್ಗಳಿಗೂ ಒಂದಿರುತ್ತೆ, ನಾವು ಚೆನ್ನಾಗಿ ಮಾಡಿದರೆ ಸಾಕು, ಇನ್ನೊಬ್ರಿಗೆ ನಾವು ಯಾಕೆ ಸಪೋರ್ಟ್ ಮಾಡಬೇಕು, ನಾವು ಹೈಲೈಟ್ ಆಗಬೇಕು ಅನ್ನೋದೊಂದು ಇರುತ್ತೆ. ಬಟ್ ಇಲ್ಲ, ಇಲ್ಲಿರೋ ಆರ್ಟಿಸ್ಟ್ಗಳೆಲ್ಲರೂ ಒಬ್ರಿಗೊಬ್ರು ಹೆಲ್ಪ್ ಮಾಡಿಕೊಂಡು, ಸಪೋರ್ಟ್ ಮಾಡಿಕೊಂಡು, ವಿಷಯಗಳನ್ನು ತಿಳಿಸ್ಕೊಂಡು ಅಥವಾ ಹೆಲ್ಪ್ ಮಾಡಿಕೊಂಡು ಜೊತೆಗಿದ್ವಿ. ತುಂಬ ಖುಷಿ ಆಗುತ್ತೆ ಸರ್. ಒಂದು ಫ್ಯಾಮಿಲಿ ಥರ ಇದ್ವಿ. ಆ್ಯಂಡ್ ಇವರೆಲ್ಲರ ಜೊತೆ ನಾನು ವರ್ಕ್ ಮಾಡಿರೋದಕ್ಕೆ ನಾನು ಲಕ್ಕಿ ಅಂತ ಫೀಲ್ ಆಗುತ್ತೆ. ಓಕೆ ಮೇಡಮ್, 16th ಸಿನಿಮಾ ರಿಲೀಸ್ ಆಗ್ತಾ ಇದ್ದೀರಾ, ಸೊ ಏನು ಹೇಳಕ್ಕೆ ಇಷ್ಟಪಡ್ತೀರಾ ನಿಮ್ಮ ಕಡೆಯಿಂದ? ನನ್ನ ಕಡೆಯಿಂದ ಜನರಿಗೆ ಹೇಳೋದಿಷ್ಟೇ ಸರ್, 16ನೇ ತಾರೀಕು ನಮ್ಮ ಪ್ರೀತಿಯಿಂದ ಇಷ್ಟಪಟ್ಟು ಕೆಲಸ ಮಾಡಿರೋ ಅಂಥ ಒಂದು ಅದ್ಭುತವಾಗಿರೋವಂಥ ಕಂಟೆಂಟ್ ಇಟ್ಕೊಂಡು ಬರ್ತಾ ಇರೋವಂಥ ಒಂದು ಸಿನಿಮಾ ನಿಮ್ಮ ಮುಂದೆ ರಿಲೀಸ್ ಆಗ್ತಾ ಇದೆ. ಹಬ್ಬದ ಊಟ ಅಂತಲೇ ಹೇಳ್ಬೋದು ಈ ಸಿನಿಮಾ. ನೀವು ನಗ್ತೀರಾ, ಖುಷಿ ಪಡ್ತೀರಾ, ಎಲ್ಲೋ ಒಂದು ಕಡೆ ನಿಮ್ಮ ಕಣ್ಣಲ್ಲಿ ಕಂಬನಿ ಮಿಡಿಯುತ್ತೆ, ಅದಾದಮೇಲೆ ಆಶ್ಚರ್ಯ ಪಡ್ತೀರಾ. ಸೊ ಎಲ್ಲ ರೀತಿಯಾದ ಒಂದು ಅನುಭವಗಳನ್ನು ಇಟ್ಕೊಂಡು ಒಂದು ಹಬ್ಬದ ಊಟದ ಥರನೇ ಎಲ್ಲ ಟೇಸ್ಟ್ಗಳನ್ನು ಇಟ್ಕೊಂಡು ಬರ್ತಿದೆ ರವಿಕೆ ಪ್ರಸಂಗ ಅನ್ನುವಂಥ ಒಂದು ಸಿನಿಮಾ. ಹೆಣ್ಮಕ್ಳಿಗೆ ಮಾತ್ರ ಅಲ್ಲದೆ ಎಲ್ಲ ಇಡೀ ಫ್ಯಾಮಿಲಿ ಮೆಂಬರ್ಸ್, ಅಜ್ಜ ಅಜ್ಜಿ, ಅಪ್ಪ ಅಮ್ಮ, ಅಣ್ಣ ತಂಗಿ, ಅಂಕಲ್ ಆಂಟಿ, ಅಕ್ಕಪಕ್ಕದ ಮನೆಯವರು ಎಲ್ಲರೂ ಜೊತೆಗೆ ಕೂತ್ಕೊಂಡು ಖುಷಿಯಾಗಿ ನೋಡ್ಬೋದಾದಂಥ ಸಿನಿಮಾ. ತಾವೆಲ್ಲರೂ ದಯವಿಟ್ಟು ಥಿಯೇಟ್ರ್ಗಳಿಗೆ ಹೋಗಿ ಸಿನಿಮಾವನ್ನು ನೋಡಿ. ಇದಕ್ಕೆ ಇನ್ನೊಂದು ರೀಸನ್ ಇದೆ, ಇದನ್ನು ನಾನು ಹೇಳೋದಕ್ಕೆ, ನಮ್ಮ ಕನ್ನಡ ಸಿನಿಮಾಗಳನ್ನು ನಮ್ಮ ಕನ್ನಡ ಆಡಿಯನ್ಸ್ ಆಗಿರೋರೇ ಬೆಳೆಸಬೇಕು, ಉಳಿಸ್ಬೇಕು. ಥಿಯೇಟ್ರ್ಗಳಿಗೆ ಹೋಗಿ ಸಿನಿಮಾವನ್ನು ನೋಡಿ ನಮ್ಮ ಸಿನಿಮಾವನ್ನು ಬೆಳೆಸಿ
ಎಲ್ಲರನ್ನೂ ನಮ್ಮ ಎಲ್ಲ ಕಲಾವಿದರನ್ನ ಇಡೀ ಟೀಮನ್ನು ಬೆಳೆಸಿ ಉಳಿಸಿ ಅಂತ ಕೇಳ್ಕೊತಾ ಇದ್ದೀನಿ. ನಿಮ್ಮೆಲ್ಲರ ಪ್ರೀತಿ ಪ್ರೋತ್ಸಾಹ ಆಶೀರ್ವಾದ ನಮ್ಮ ಮೇಲೆ ತುಂಬ 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 ಬೇಕಾಗಿದೆ. ದಯವಿಟ್ಟು ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ. ಇಷ್ಟೇ ಸರ್. ಥ್ಯಾಂಕ್ ಯು ಸೊ ಮಚ್ ಮ್ಯಾಮ್. ಒಳ್ಳೆಯದಾಗಲಿ ಸಿನಿಮಾಗೆ. ಆಲ್ ದಿ ಬೆಸ್ಟ್ ನಮ್ಮ ಕಡೆಯಿಂದ ಕೂಡ.